ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇವತ್ತಿನ ಎಪಿಸೋಡ್ನಲ್ಲಿ ಯಾವುದೇ ರೀತಿ ಉಪಾಯ ಹೇಳ್ತಾ ಇಲ್ಲ. ಇವತ್ತು ನಾನು ಒಂದು ವ್ಯಸನ ಮುಕ್ತಿಯ ಕಷಾಯವನ್ನು ಹೇಳ್ತಾ ಇದ್ದೀನಿ. ಇದು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಮಾರ್ಗದಲ್ಲಿ ಹೇಳುವಂತಹ ಒಂದು ಉಪಾಯ. ಹಾಗಾದರೆ ಆ ಕಷಾಯವನ್ನು ಹೇಗೆ ಮಾಡಬೇಕು, ಯಾವುದರ ಸಲುವಾಗಿ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಯಾರಾದರೂ ತಂಬಾಕು, ಸಿಗರೇಟ್, ಮದ್ಯಪಾನ ಇಂತಹ ಕೆಟ್ಟ ಚಟಗಳಿಗೆ ಒಳಗಾಗಿದ್ದರೆ, ಅಥವಾ ಮಾಂಸಾಹಾರ ಕೂಡ ಒಂದು ಕೆಟ್ಟ ಚಟನೆ. ಮಾಂಸಾಹಾರ ಒಬ್ಬೊವರಿಗೆ ಬಿಡಲಿಕ್ಕೆ ಆಗೋದೇ ಇಲ್ಲ. ಅಂತಹ ವ್ಯಕ್ತಿ ಕೂಡ ಈ ಕಷಾಯವನ್ನು ಸೇವಿಸಬಹುದು. ಇಂತಹ ದುಶ್ಚಟಗಳಿಗೆ ಒಳಗಾಗಿದ್ದ ವ್ಯಕ್ತಿಗೆ ಈ ಕಷಾಯವನ್ನು ನೀವು 51 ದಿವಸ ಕಂಟಿನ್ಯೂ ಆಗಿ ಮಾಡಿಕೊಡಿ. 51 ದಿನಗಳಲ್ಲಿ ಆ ವ್ಯಕ್ತಿ ವ್ಯಸನದಿಂದ ಮುಕ್ತನಾಗುತ್ತಾನೆ. ಹಾಗಾದರೆ ಈ ಕಷಾಯಕ್ಕೆ ಬೇಕಾಗುವಂಥ ಸಾಮಾನುಗಳು ಯಾವುವು ಅಂತ ಹೇಳ್ತೀನಿ. 1 ಗ್ಲಾಸ್ ನೀರು ತೆಗೆದುಕೊಳ್ಬೇಕು. ಅದಕ್ಕೆ 7 ಕರಿಮೆಣಸು ಬೇಕು ಮತ್ತು 1 ಅಡಿಕೆ ಗಾತ್ರದ ಬೆಲ್ಲ ಬೇಕು. 1 ಗ್ಲಾಸ್ ನೀರನ್ನು ಬೌಲಿಗೆ ಹಾಕಿ ಅದರಲ್ಲಿ 7 ಕರಿಮೆಣಸನ್ನು ಸಣ್ಣಗೆ ಜಜ್ಜಿ ಆ ಪೌಡರನ್ನು ಬಿಸಿನೀರಿಗೆ ಹಾಕಬೇಕು. 1 ಗ್ಲಾಸ್ ನೀರು ನಾವು ಬೌಲಿಗೆ ಹಾಕ್ಕೊಂಡು ಅದನ್ನು ಕುದಿಸ್ತಾ ಇರುವಾಗ 7 ಕರಿಮೆಣಸಿನ ಪುಡಿಯನ್ನು ಅದರಲ್ಲಿ ಹಾಕಬೇಕು. ಅದಕ್ಕೆ ಅಡಿಕೆ ಗಾತ್ರದ ಬೆಲ್ಲ ಕೂಡ ಮಿಕ್ಸ್ ಮಾಡಬೇಕು. ಈ ಕಷಾಯವನ್ನು ನೀವು ಅರ್ಧ ಗ್ಲಾಸ್ ನೀರು ಆಗುವಷ್ಟು ಕುದಿಸಬೇಕು. ಹೀಗೆ ಕುದಿಸಿದ ನೀರನ್ನು ನೀವು ವ್ಯಸನಕ್ಕೆ ಒಳಗಾಗಿರುವಂಥ ವ್ಯಕ್ತಿಗೆ ಕುಡಿಸಬೇಕು. ಆ ವ್ಯಕ್ತಿ ನಿಮಗೆ ಡೈರೆಕ್ಟಾಗಿ ತಗೋಲಿಕ್ಕೆ ಕಾರಿಸಿದ್ರೆ ಅವರಿಗೆ ಗೊತ್ತಿಲ್ಲದೆ ನೀವು ಊಟದಲ್ಲಿ ಅಥವಾ ಯಾವುದೇ ಪಾನೀಯದಲ್ಲಿ ಹಾಕಿ ಕೊಟ್ಟರೂ ಪರವಾಗಿಲ್ಲ. 51 ದಿನಗಳಲ್ಲಿ ಆ ವ್ಯಕ್ತಿಯ ವ್ಯಸನ ಮುಕ್ತವಾಗುತ್ತದೆ. ನೀವು ಉಪಾಯವನ್ನು ಮಾಡಿ ನೋಡಿ, ನಿಮಗೆ ಅನುಭವ ಬಂದೇ ಬರುತ್ತದೆ. ಶುಭವಾಗಲಿ ಎಲ್ಲರಿಗೂ. ಬೈ, ಟೇಕ್ ಕೇರ್.